ಜೈ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಬ್ಯಾಂಕ್ ಆಫ್ ಇಂಡಿಯಾದಿಂದ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇದರೊಳಗೆ ಕ್ರೆಡಿಟ್ ಆಫೀಸರ್ ಯಾವ ಪೋಸ್ಟ್ ಐತೆ ಅಂದ್ರೆ ಕ್ರೆಡಿಟ್ ಆಫೀಸರ್ಸ್ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. 20ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 5 ಜನವರಿ 2026. ಅಂದ್ರೆ ನಿಮಗೆ ಭಾಳ ದಿನ ಟೈಮಿಂಗ್ ಇಲ್ಲ. ನೀವು ಆದಷ್ಟು ಸ್ವಲ್ಪ ಈ ಕ್ವಾಲಿಫಿಕೇಶನ್ ಅವ್ರು ತಿಳಿಸ್ಕೊಡ್ತಾನೆ. ನಿಮ್ದು ಏನಾರ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಆದಷ್ಟು ಸ್ವಲ್ಪ ಜಲ್ದಿ ಅರ್ಜಿ ಸಲ್ಲಿಸ್ರಿ. ನೀವು ಅಪ್ಲಿಕೇಶನ್ ಈಗ ಲಾಸ್ಟ್ ಐತಂತ ಈಗ 4ನೇ ತಾರೀಕು 3ನೇ ತಾರೀಕು ಇವಾಗ ಹೋಗಿ ಅರ್ಜಿ ಸಲ್ಲಿಸಾಕತ್ರಿ ಅಂದ್ರೆ ಸರ್ವರ್ ಬಿಸಿ ಇರ್ತೈತಿ. ಅದಕ್ಕಾಗಿ ನಿಮ್ದೇನಾರ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಇವತ್ತು ಹೋಗಿದ್ದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಕ್ವಾಲಿಫಿಕೇಶನ್ ಮತ್ತು ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಏಜ್ ಲಿಮಿಟ್ ಜೊತೆಗೆ ಪ್ರತಿಯೊಂದು ಏನು ಇದು ಬ್ಯಾಂಕ್ ಆಫ್ ಇಂಡಿಯಾದ ಏನೈತಿಲ್ಲ ಪ್ರತಿಯೊಂದು ಡೀಟೇಲ್ ನೋಟಿಫಿಕೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಅಂತಂದ್ರೆ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ಇದ್ರ ಜೊತೆಗೆ ಪ್ರತಿಯೊಂದು KPTCL ಅಥವಾ ಪ್ರೈವೇಟ್ ಜಾಬ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನು ಜಾಬ್ಸ್ ಅದಲ್ಲ ಪ್ರತಿಯೊಂದು ಜಾಬ್ಸ್ ಬಗ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರದ್ದೇನು ಬ್ಯಾಂಕ್ ಆಫ್ ಇಂಡಿಯಾದ ಅಪ್ಲೈ ಲಿಂಕ್ ಐತಿಲ್ಲ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಅದ್ರ ಜೊತೆಗೆ ಈ PDF ಹಾಕಿರ್ತೀನಿ, PDF ವಿತ್ ಅಪ್ಲೈ ಲಿಂಕ್ ಎರಡು ಹಾಕಿರ್ತೀನಿ. ನಿಮ್ದು ಏನಾರ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರು ಇದ್ರಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು ಅಪ್ಲಿಕೇಶನ್ 20ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು 5/1/2026. ನಿಮಗೆ ಇನ್ನೊಮ್ಮೆ ಕ್ಲಿಯರ್ ಹೇಳ್ತೀನಿ ನೋಡ್ರಿ, ಇದು ಅಪ್ಲಿಕೇಶನ್ ಹಾಕಕ್ಕೆ ಏನು ಭಾಳ ದಿನ ಇಲ್ಲ. ಆದಷ್ಟು ಸ್ವಲ್ಪ ನೀವು ಜಲ್ದಿ ಹಾಕ್ರಿ. ನೀವು 2 ಅಥವಾ 3 ದಿನ ಇರ್ತೈತಿ. ಆವಾಗ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರಿ ಅಂದ್ರೆ ಸರ್ವರ್ ಬಿಸಿ ಇರ್ತೈತಿ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಜಲ್ದಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ಪೋಸ್ಟ್ಗಳು ನೋಡ್ಬೋದು, ಕ್ರೆಡಿಟ್ ಆಫೀಸರ್ ಅಂತ ಪೋಸ್ಟ್ಗಳನ್ನು ಕರೀತಾರೆ. ಇಲ್ಲಿ SMGS ಸ್ಕೇಲ್ 4 ಇದರೊಳಗೆ ಟೋಟಲ್ ಆಗಿ 36 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಅದೇ ರೀತಿಯಾಗಿ MMGS ಸ್ಕೇಲ್ 3 ಇದರೊಳಗೆ 60 ವೇಕೆನ್ಸಿ ಮತ್ತು ಸ್ಕೇಲ್ 2 ಇದರೊಳಗೆ 418. ಟೋಟಲ್ ಆಗಿ ಎಷ್ಟು ಅಂದ್ರೆ 514 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಈಗ ಕ್ವಾಲಿಫಿಕೇಷನ್ ಅವರು ಮುಂದೆ ತಿಳಿಸ್ಕೊಡ್ತೀನಿ ಯಾವ ಪೋಸ್ಟ್ಗೆ ಯಾವ ಕ್ವಾಲಿಫಿಕೇಷನ್ ಇರ್ತೈತೆ ಅಂತ. ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಈಗ SMGS ಸ್ಕೇಲ್ 4 ಇದ್ರೊಳಗೆ SCಯಲ್ಲಿ 5 ವೇಕೆನ್ಸಿಗಳು ಮತ್ತು STಯಲ್ಲಿ 2 ಮತ್ತು OBCಯಲ್ಲಿ 9 ಮತ್ತು EWSನಲ್ಲಿ 3 ಮತ್ತು ಜನರಲ್ನಲ್ಲಿ 17. ಟೋಟಲ್ ಆಗಿ 36 ವೇಕೆನ್ಸಿಗಳನ್ನು ಕಲ್ಪರ್ ಮಾಡಿರ್ತಾರೆ. ಮತ್ತು ನಿಮಗೆ ಈಸಿ ಆಗಲಿ ಅಂಥೇಳಿ ಇದು PDF ವಿತ್ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತದೆ ನೋಡಿರಿ. ಬೇಕಾದರೆ ನೀವು ಇನ್ನೊಮ್ಮೆ ಇದು ಕ್ಯಾಟಗರೈಸ್ ವೇಕೆನ್ಸಿಗಳು ನೋಡ್ಕೋಬೋದು. ಮತ್ತು MMGS ಸ್ಕೇಲ್ 3 ಇದರೊಳಗೆ 60 ವೇಕೆನ್ಸಿಗಳು, SCಯಲ್ಲಿ 9, STಯಲ್ಲಿ 4, OBCಯಲ್ಲಿ 16, EWSನಲ್ಲಿ 6, ಜನರಲ್ನಲ್ಲಿ 25. ಟೋಟಲ್ ಆಗಿ 60 ವೇಕೆನ್ಸಿಗಳನ್ನು ಕಲ್ಪರ್ ಮಾಡಿರ್ತಾರೆ. ಅದೇ ರೀತಿಯಾಗಿ MMGS ಸ್ಕೇಲ್ 2 ಇದರೊಳಗೆ 418 ಇವೇನದಲ್ಲ ಇದ್ರೊಳಗೆ ಹೈಯೆಸ್ಟ್ ಸ್ಕೇಲ್ 2 ಇದರೊಳಗೆ ಹೈಯೆಸ್ಟ್ ವೇಕೆನ್ಸಿಗಳನ್ನು ಕಲ್ಪರ್ ಮಾಡಿರ್ತಾರೆ. ಟೋಟಲ್ ಆಗಿ 418 ವೇಕೆನ್ಸಿಗಳು ಇದ್ದಿರ್ತವೆ. ಇಲ್ಲಿ ನೀವು ನೋಡ್ಬೋದು ಈಗ SCಯಲ್ಲಿ 62 ವೇಕೆನ್ಸಿಗಳು, ಅದೇ ರೀತಿಯಾಗಿ STಯಲ್ಲಿ 31 ವೇಕೆನ್ಸಿಗಳು, OBCಯಲ್ಲಿ 112 ಮತ್ತು EWSನಲ್ಲಿ 41, ಜನರಲ್ನಲ್ಲಿ 172. ಟೋಟಲ್ ಆಗಿ 418 ವೇಕೆನ್ಸಿಗಳನ್ನು ಕಲ್ಪರ್ ಮಾಡಿರ್ತಾರೆ. ರೀತಿಯಾಗಿ ನೀವು PWD ವರ್ಗದ ಅಭ್ಯರ್ಥಿಗೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೀವು ವೇಕೆನ್ಸಿಗಳನ್ನು ನೋಡ್ಕೋಬೋದು. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ವಯಸ್ಸಿನ ಮಿತಿ ಈಗ SMGS ಸ್ಕೇಲ್ 4 ಇದಕ್ಕೆ ನೀವು ಮಿನಿಮಮ್ 30 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಮ್ಯಾಕ್ಸಿಮಮ್ ಎಷ್ಟಂದ್ರೆ 40 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಈಗ SMGS ಸ್ಕೇಲ್ 4 ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನೀವು 30 ವರ್ಷ ಮಿನಿಮಮ್ ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ 40 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ನಿಮಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಮುಂದೆ ತಿಳಿಸ್ಕೊಡ್ತೀನಿ ಏಜ್ ರಿಲ್ಯಾಕ್ಷನ್ ಎಷ್ಟು ಇರ್ತೈತಿ ಅಂತ. ಮತ್ತು MMGS ಸ್ಕೇಲ್ 3 ಇದು ಕೂಡ ಮಿನಿಮಮ್ 28 ವರ್ಷ ಮತ್ತು ಮ್ಯಾಕ್ಸಿಮಮ್ 38 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು MMGS ಸ್ಕೇಲ್ 2 ಇದಕ್ಕೂ ಕೂಡ ಮಿನಿಮಮ್ 25 ವರ್ಷ ಮತ್ತು ಮ್ಯಾಕ್ಸಿಮಮ್ 35 ವರ್ಷ. ಮತ್ತು ಏಜ್ ರಿಲ್ಯಾಕ್ಷನ್ ನೋಡ್ತಾ ಹೋದಾದರೆ ಈಗ SC/ST ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ ನಿಮಗೆ 5 ವರ್ಷದ ತನಕ ನಿಮಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ನಿಮಗೆ 3 ವರ್ಷದ ತನಕ ನಿಮಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಈ ಪೇ ಸ್ಕೇಲ್ ನೋಡ್ತಾ ಹೋದಾದರೆ ಯಾವ ರೀತಿಯಾಗಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ನೋಡ್ಬೋದು. ಈಗ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ 2 ಇದಕ್ಕೆ ಮಂತ್ಲಿ ನಿಮ್ಗೆ 64,826ರಿಂದ 93,960 ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ. ಅದೇ ರೀತಿಯಾಗಿ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ 3 ಮಂತ್ಲಿ ನಿಮಗೆ 85,926ರಿಂದ 1,52,080 ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್
ಸ್ಕೇಲ್ 4 ಇದಕ್ಕೂ ಕೂಡ 1,23,000 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಇದಕ್ಕೆ 1,20,940 ರೂಪಾಯಿ ಅವ್ರಿಗೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ. SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷದ ತನಕ ವಯಸ್ಸಿನ ಸಡಲಿಕೆ ಇರ್ತೈತಿ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ 3 ವರ್ಷ, ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿದವ್ರಿಗೆ 10 ವರ್ಷ, ಮತ್ತು ಎಕ್ಸ್ ಸರ್ವಿಸ್ದವ್ರಿಗೆ 5 ವರ್ಷ, ಮತ್ತು 1984 ರೈಟ್ಸ್ದವ್ರಿಗೆ ನಿಮಗೆ 5 ವರ್ಷ ತನಕ ನಿಮಗೆ ವಯಸ್ಸಿನ ಸಡಲಿಕೆ ಕೂಡ ಕೊಟ್ಟಿರ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂದರೆ, ನಿಮ್ಗೆ ಒಂದೇದು ಎಕ್ಸಾಮ್ ಇರ್ತೈತಿ, ಆನ್ಲೈನ್ ಟೆಸ್ಟ್, CBT ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ನಿಮ್ಗೆ ಟೆಸ್ಟ್ ಇರ್ತೈತಿ ಒಂದೇದು. ಈಗ ಏನಾದರೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಮಾತ್ರ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ. ನೀವು ಎಕ್ಸಾಮ್ನಲ್ಲಿ ಈಗ ಒಬ್ಬರು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಅಂದ್ರೆ ಅವ್ರಿಗೆ ಇಂಟರ್ವ್ಯೂ ಕನ್ಸಿಡರ್ ಮಾಡೋಂಗಿಲ್ಲ. ಈಗ ಎಕ್ಸಾಮ್ ಯಾರು ಕ್ಲಿಯರ್ ಆಕೈತಿ ಅವ್ರನ್ನ ಮಾತ್ರ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ದವರು ಮತ್ತು ಸಿಲೆಬಸ್ ಇಲ್ಲಿ ಕೆಳಗನ ಕೊಟ್ಟಾರ. ಎಕ್ಸಾಮಿನೇಷನ್ ಸಿಲೆಬಸ್ ನೋಡ್ಬೋದು. ಈಗ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 25 ಕ್ವಶನ್ 25 ಮಾರ್ಕ್ಸ. ಈಗ ಹೆಂಗಂದ್ರೆ ಈಗ ಒಂದು ಕ್ವಶನ್ಗೆ ನಿಮ್ಗೆ 1 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ರೀಸನಿಂಗ್ನಲ್ಲಿ 25 ಕ್ವಶನ್ 25 ಮಾರ್ಕ್ಸ, ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ನಲ್ಲಿ ಇದರೊಳಗೆ ಕೂಡ 25 ಕ್ವಶನ್ 25 ಮಾರ್ಕ್ಸ, ಮತ್ತು ಪ್ರೊಫೆಷ್ನಲ್ ನಾಲೆಜ್ ರಿಲೆವೆಂಟ್ ಟು ದ ಪೋಸ್ಟ್ ಇದರೊಳಗೆ 75 ಕ್ವಶನ್ 75 ಮಾರ್ಕ್ಸ. ನಿಮ್ಗೆ ಟೋಟಲಾಗಿ 150 ಕ್ವಶನ್ ಅಷ್ಟು ಇದ್ದಿರ್ತಾವೆ. ಎಷ್ಟಂದ್ರೆ 150 ಕ್ವಶನ್ಗಳು ಇದ್ದಿರ್ತಾವೆ. ಮತ್ತು ಮ್ಯಾಕ್ಸಿಮಮ್ ನಿಮ್ಗೆ 150 ಮಾರ್ಕ್ಸ. ನಿಮಗೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ನಿಮಗೆ ಟೈಮಿಂಗ್ ಯಾವ ರೀತಿಯಾಗಿ ನಿಮಗೆ ಟೈಮ್ ಕೊಟ್ಟಾರೆ ಅಂದ್ರೆ 120 ನಿಮಿಷ ಅಂದರೆ ನಿಮಗೆ 2 ಅವರ್ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಎಲ್ಲರೂ ಏನು ಕೇಳತ್ತಿದ್ರು ಅಂದ್ರೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಇರ್ತೈತಿ ಅಂದ್ರೆ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ನಿಮಗೆ ಎಕ್ಸಾಮ್ ಇರ್ತೈತಿ. ಕನ್ನಡ ಒಳಗೆ ಅಟೆಂಡ್ ಮಾಡೋಕ್ಕೆ ಬರೋಂಗಿಲ್ಲ. ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ವಿತ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ 0.25. ನಿಮಗೆ 1/4 ಈಗ 4 ಕ್ವಶನ್ ತಪ್ಪಾತಂದ್ರೆ ಒಂದು ರೈಟ್ ಆಗಿದ್ದು ಆನ್ಸರ್ ಕೂಡ ತಪ್ಪಾಕೈತಿ. ಈ ರೀತಿಯಾಗಿ ನಿಮಗೆ 0.25 ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಮತ್ತು ಎಕ್ಸಾಮಿನೇಷನ್ದ ಸಿಟಿ ನಿಮ್ಗೆ ಎಲ್ಲೆಲ್ಲಿ ಚೂಸ್ ಮಾಡ್ಕೋಬೋದು, ನೀವು ಅದ್ರ ಬಗ್ಗೆ ಕೂಡ ಮಾಹಿತಿ ಇದ್ದಿರ್ತೈತಿ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡ್ಬೋದು ಎಲ್ಲೆಲ್ಲಿ ಅದಾವಂದ್ರೆ ಈಗ ಅಹಮದಾಬಾದ, ಗಾಂಧಿನಗರ, ಬೆಂಗಳೂರು, ಹುಬ್ಬಳ್ಳಿ, ಭೋಪಾಲ, ಮತ್ತು ಇಂದೋರ, ಉಜ್ಜಯಿನಿ, ಭುವನೇಶ್ವರ, ಮೊಹಾಲಿ, ಚೆನ್ನೈ ಈ ರೀತಿಯಾಗಿ ಹಲವಾರು ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಿರ್ತಾವೆ. ಇವ್ನು ನೋಡ್ಕೋಬೋದು. ನೋಡ್ಕೊಂಡಿದ್ದಾಗ ಅರ್ಜೆಂಟ್ ಸಲ್ಲಿಸ್ರಿ. ವಿದ್ಯಾರ್ಥಿಗಳು ನಿಮ್ಗೆ ಇನ್ನೊಂದು ಏನು ಹೇಳೋದು ನೋಡ್ರಿ, ಇದೇನು PDF ಐತ್ಲೆ ವಿತ್ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ನೀವು ಬೇಕಾದರೆ ಇನ್ನೊಮ್ಮೆ ಎಕ್ಸಾಮಿನೇಷನ್ ಸೆಂಟರ್ ಮತ್ತು ಕ್ಯಾಟಗರೈಸ್ ವೇಕೆನ್ಸಿಗಳು ಎರಡೂ ಕೂಡ ಸರಿಯಾಗಿ ನೋಡ್ಕೋಬೋದು. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋದಾದರೆ ಈಗ SC ST PWD ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ ನಿಮಗೆ 175 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇವರಿಗೆ ಕೇವಲ ಇಂಟಿಮೇಷನ್ ಫೀ ಅಷ್ಟೇ ಇದ್ದಿರ್ತೈತಿ. ಮತ್ತು ಜನರಲ್ ಮತ್ತು ಉಳಿದಂಥ ಅಭ್ಯರ್ಥಿಗಳಿಗೆ ನಿಮಗೆ 850 ರೂಪಾಯಿ. ನಿಮಗೆ ಇದಕ್ಕೆ ಈಗ ಜಾಸ್ತಿ ಅಮೌಂಟ್ ಆಗೈತೆ ಅಂದರೆ ನಿಮಗೆ ಒಂದೇದು ಅಪ್ಲಿಕೇಶನ್ ಫೀ ಇರ್ತೈತಿ ವಿತ್ ಇಂಟಿಮೇಷನ್ ಚಾರ್ಜಸ್. ಈಗ SC ST PWDದವ್ರಿಗೆ ಕೇವಲ ಇಂಟಿಮೇಷನ್ ಫೀ ಅಷ್ಟೇ ಇದ್ದಿರ್ತೈತಿ. ಈಗ ಜನರಲ್ ಮತ್ತು ಅದರ್ಸ್ದವ್ರಿಗೆ ನಿಮಗೆ ಅಪ್ಲಿಕೇಶನ್ ಫೀನೂ ಇದ್ದಿರ್ತೈತಿ ವಿತ್ ಇಂಟಿಮೇಷನ್ ಚಾರ್ಜಸ್ ಎರಡೂ ಇದ್ದಿರ್ತೈತಿ. ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಕೈತಿ. ಈಗ ಯಾವ್ದಾದ್ರು ಡೆಬಿಟ್ ಕಾರ್ಡ್ ಅಥವಾ ಈಗ ಕ್ರೆಡಿಟ್ ಕಾರ್ಡ್ ಇವುಗಳು ಯಾವುದಾದ್ರು ಒಂದು ಉಪಯೋಗ ಮಾಡ್ಕೊಂಡು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಇದೇನೈತ್ಲೆ ಇವ್ರದ್ದು ಅಪ್ಲೈ ಲಿಂಕ್ ಇದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ SMGS ಸ್ಕೇಲ್ 4 ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಯಾವುದೇ ಪದವಿ ಆಗಿತ್ತಂದ್ರೆ ಇದಕ್ಕೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಏನಿದ್ದಿರ್ತೈತೆ ಅಂದರೆ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ. ನಿಮಗೆ 5 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ನೀವು ಒಂದೇದು ಪದವಿ ಕಂಪ್ಲೀಟ್ ಆಗಿರಬೇಕು. ಈಗ ಫೈನಾನ್ಷಿಯಲ್ ಅಥವಾ ಯಾವುದಾದ್ರು ಬ್ಯಾಂಕಿಗೆ ನೀವು 5 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು MMGS ಸ್ಕೇಲ್ 3 ಇದಕ್ಕೂ ಕೂಡ ಒಂದೇದ ಪದವಿ ಕಂಪ್ಲೀಟ್ ಪದವಿ ಆಗಿರಬೇಕು. ವಿತ್ ನಿಮಗೆ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಕೈತಿ. ಈಗ ಯಾವುದಾದ್ರು ಬ್ಯಾಂಕಿಂಗ್ ಒಳಗತ್ತ ಯಾವುದಾದ್ರು ಫೈನಾನ್ಸ್ ಒಳಗತ್ತರ ಇದ್ರೊಳಗೆ ನೀವು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ರಿ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ 3ನೇ ಪೋಸ್ಟ್ MMGS ಸ್ಕೇಲ್ 2 ಇದಕ್ಕೂ ಕೂಡ ನೀವು ಒಂದೇದ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ವಿತ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗೈತಿ. 2 ಅಥವಾ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸನ್ನು ಆಗಿತ್ತಂದ್ರೆ ನೀವು MMGS ಗ್ರೇಡ್ 2 ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಆಲ್ಮೋಸ್ಟ್ ಏನು 3 ಪೋಸ್ಟ್ ಅದಾವಲ್ಲ ಒಮ್ಮೆ ಹೇಳ್ತೀನಿ ನೋಡ್ರಿ. ಈ 3 ಪೋಸ್ಟ್ ಏನಾದಲ್ಲ ಇದಕ್ಕೆ ಒಂದೇದಕ್ಕೆ ಪದವಿ ಆಗಿರಬೇಕು, 5 ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೊಂದಿರಬೇಕು. ಇದಕ್ಕೂ ಕೂಡ ಪದವಿ ಆಗಿರಬೇಕು, ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ನ ಹೊಂದಿರಬೇಕು. ಮತ್ತು ಇದಕ್ಕೂ ಕೂಡ ಪದವಿ ಆಗಿರಬೇಕು ವಿತ್ 2 ಅಥವಾ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗೈತಂದ್ರೆ ಈ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ಇದಕ್ಕೆ
BOI ಬ್ಯಾಂಕ್ ಆಫ್ ಇಂಡಿಯಾದ ಮಾಹಿತಿ ಇದ್ದಿರ್ತೈತಿ. ಇದನ್ನು ಬಿಟ್ಟು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಅದರ ಲಿಂಕ್ ಕೂಡ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿನ ಅನ್ಕೊಂಡನು. ಫಿಸಿಕಲ್ ಅಲ್ಲ, ಈ ಎಕ್ಸಾಮ್ ಮತ್ತು ಸಿಲೆಬಸ್ ನೋಡಿರಿ. ಇದು ಸಿಲೆಬಸ್ ಈ PDF ಇದ್ದಿರ್ತೈತಿ. ಈ PDF ನೀವು ಸರಿಯಾಗಿ ನೋಡ್ಕೋಬೋದು. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ.